ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಬೋರ್ ಆಗ್ತಿತ್ತು. ಹಾಗೆ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ಹೊರಟ್ವಿ. ಸೊ ಇವತ್ತು ನಾವು ಇಲ್ಲಿನ ಬಸ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಏನಂದರೆ ಬಸ್ಸಲ್ಲಿ ಕಂಡಕ್ಟರ್ಸೇ ಇರಲ್ಲ, ಬರೀ ಡ್ರೈವರ್ ಇರ್ತಾರೆ ಅಷ್ಟೇ. ಅವರ ಪಕ್ಕನೇ ಒಂದು ಮಿಷಿನ್ ಇಟ್ಟಿರ್ತಾರೆ. ಸೊ ಅದಕ್ಕೆ ಮನಿ ಹಾಕಿಬಿಟ್ಟು ಒಳಗೆ ಎಂಟರ್ ಆಗೋದು. ಇಲ್ಲಿ ಹೇಗೆ ಅಂದರೆ ಟಿಕೆಟ್ ಪ್ರೈಸ್ 230 ಯೆನ್, ಅದು ಫಿಕ್ಸ್ಡ್. ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರು 230ನೇ ಕೊಡಬೇಕು, ಅದೇ ಲಾಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರು 230ನೇ ಕೊಡಬೇಕು. ಹಾಗೆ ಆ್ಯಂಡ್ ನಾವಿಲ್ಲಿ ನೋಡ್ಬೋದು ಎದುರಲ್ಲಿ ಒಂದು ಸ್ಟೆಪ್ ಇದೆ. ಯಾಕಂದರೆ ಸೀನಿಯರ್ ಸಿಟಿಸನ್ಸ್ ಬಂದರೆ ಅವರಿಗೆ ಎದುರಲ್ಲಿ ಕೂತ್ಕೋಬೋದು. ನಾವು ಬೇಕಿದ್ರೆ ಈ ಕಡೆ ಹತ್ಕೊಂಡು ಬರ್ಬೋದು. ಇಲ್ಲಿ ಬಸ್ಸೊಳಗೆ ಎಂಟರ್ ಆಗಬೇಕು ಅಂದರೆ ಬರೀ ಫ್ರಂಟ್ ಡೋರ್ ಓಪನ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಪ್ರತಿ ಸೀಟಲ್ಲೂ ಒಂದು ಸ್ಟಾಪ್ ಬಟನ್ ಇರುತ್ತೆ. ನಾವು ಅದನ್ನು ಪ್ರೆಸ್ ಮಾಡಿದರೆ ಮಾತ್ರನೇ ಬಸ್ ಸ್ಟಾಪ್ ಮಾಡ್ತಾರೆ. ನಾವು ಪ್ರೆಸ್ ಮಾಡಿದಾಗ ರೆಡ್ ಲೈಟ್ ಬರುತ್ತೆ ಆ್ಯಂಡ್ ಡ್ರೈವರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಮಿಡಲ್ ಡೋರ್ ಓಪನ್ ಮಾಡ್ತಾರೆ, ನಾವು ಅಲ್ಲಿಂದ ಇಳ್ಕೊಳ್ಬೇಕು. ಹಾಗೆ ಸೊ ಹೀಗೆ ಇಲ್ಲಿನ ಬಸ್ಸಸ್ ಕಂಡಕ್ಟರ್ ಇಲ್ಲದೇನೆ ವರ್ಕ್ ಆಗುತ್ತೆ. ನಾವಿಲ್ಲಿ ಟ್ರೈನ್ ಆ್ಯಂಡ್ ಬಸ್ ಮ್ಯೂಸಿಯಂ ಅಂತ ನೋಡಿದ್ವಿ. ಹಾಗಾಗಿ ಒಳಗಡೆ ಹೋಗೋಣ, ಏನಿದೆ ನೋಡೋಣ ಅಂದ್ಕೊಂಡ್ವಿ. ಹಾಗೆ ಟಿಕೆಟ್ ತಗೊಂಡು ಒಳಗೆ ಎಂಟರ್ ಆದ್ವಿ. ಒಂದು ಟಿಕೆಟಿಗೆ ಜಸ್ಟ್ 200 ಯೆನ್ ಇತ್ತು. ಸೊ ಹಾಗಾಗಿ ಒಳಗಡೆ ಏನೇನಿದೆ ನೋಡೋಣ. ಇಲ್ಲಿ ನಮಗೆ ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ, ಬಿಕಾಸ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಳಗಡೆ ಬಸ್ ಆ್ಯಂಡ್ ಟ್ರೈನ್ ಮಾಡೆಲ್ಸ್ ಇಟ್ಟಿದ್ರು ಆ್ಯಂಡ್ ಅದರ ಚಿಕ್ಕ ಪುಟ್ಟ ಪಾರ್ಟ್ಸ್ ಕೂಡ ಇಟ್ಟಿದ್ರು. ಒಂದು ಮಿನಿ ಪ್ಯಾನರೋಮಾ ಥಿಯೇಟ್ರು ಕೂಡ ಇತ್ತು. ನಾವು ಇಲ್ಲಿ 1 hour ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಅಲ್ಲಿಂದ ನಾವು ಲಂಚಿಗೆ ಜಾನಥನ್ಸ್ ರೆಸ್ಟೋರೆಂಟ್ಸ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಇಲ್ಲಿ ಹೇಗೆ ಅಂದರೆ ನಮ್ಮ ಟೇಬಲಿಗೆ ಒಂದು ಟ್ಯಾಬ್ ಕೊಟ್ಟಿರ್ತಾರೆ, ಅದರಲ್ಲೇ ಫುಡ್ ಆರ್ಡ್ರ್ ಮಾಡೋದು. ಫುಡ್ ರೆಡಿ ಆದಮೇಲೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಫುಡ್ ಸರ್ವ್ ಮಾಡೋಕ್ಕೆ ರೋಬೋಟ್ ಫೆಸಿಲಿಟಿ ಇತ್ತು. ನಾವು ತಂದೂರಿ ಚಿಕನ್ ಆ್ಯಂಡ್ ಮೆಕ್ಸಿಕನ್ ಪಿಲಾಫ್ ವಿತ್ ಫ್ರೈಡ್ ಎಗ್ ಟಾಪಿಂಗ್ಸ್ ಆರ್ಡ್ರ್ ಮಾಡಿದ್ವಿ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಇಲ್ಲೇ ಪಕ್ಕದಲ್ಲಿ ಕಬೂಸ್ ಅಂತ ಒಂದು ಬುಕ್ಸ್ ಆ್ಯಂಡ್ ಸ್ಟೇಷ್ನರಿ ಕೆಫೆ ಇತ್ತು. ಸುಮ್ಮನೆ ಏನಿದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಓದನ್ನು ಇಂಚ ಓದು ಉಲ್ಟಾನಾ ಒಂದು ತುಲೆ ಫೋನ್ ನಂಬರ್ ತುಲೆ 6 ಇಂಚ ಬೋದು ವರ್ಟಿಕಲ್ ಇಂಚ ಓದು ಇಂಚ ಓದು. ಇಲ್ಲಿ ನೋಡ್ಬೋದು ಎಷ್ಟೊಂದು ಮಾಂಗಾ ಬುಕ್ಸ್ ಇತ್ತು. ಇಲ್ಲಿನ ಜನರಿಗೆ ಈ ಬುಕ್ ಓದೋದಂದರೆ ತುಂಬಾ ಇಷ್ಟ. ಇವರ ಕೆಲವೊಂದು ಬುಕ್ಸ್ ಹೇಗಿದೆ ಅಂದರೆ, ಇವಾಗ ನಾವು ರೈಟಿಂದ ಲೆಫ್ಟಿಗೆ ಪೇಜ್ ಓಪನ್ ಮಾಡ್ಕೊಂಡು ಓದ್ತೀವಿ, ಬಟ್ ಇವ್ರು ಹಾಗಲ್ಲ. ಈ ಬುಕ್ಕನ್ನು ಲೆಫ್ಟಿಂದ ರೈಟಿಗೆ ಓಪನ್ ಮಾಡಿಕೊಂಡು ಓದ್ತಾರೆ. ಅದು ವರ್ಟಿಕಲ್ ಆಗಿ ಓದ್ತಾರೆ. ತುಂಬಾ ವಿಚಿತ್ರ ಅನಿಸ್ತು. ನಾವು ಅಲ್ಲಿಂದ ವಾಪಸ್ ಹೋಗೋಕ್ಕೆ ಟ್ರೈನ್ ಸ್ಟೇಷನ್ ಕಡೆ ಹೊರಟ್ವಿ. ಇಲ್ಲಿ ನೋಡ್ಬೋದು ಏನಂದರೆ ಎಸ್ಕಲೇಟ್ರಲ್ಲಿ ಎಲ್ಲರೂ ಲೆಫ್ಟ್ ಸೈಡ್ ನಿಂತಿರ್ತಾರೆ, ರೈಟ್ ಸೈಡ್ ಹಾಗೆ ಖಾಲಿ ಬಿಟ್ಟಿರ್ತಾರೆ. ಅರ್ಜೆಂಟ್ ಇರೋರು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಎಲ್ಲ ರೂಲ್ಸು ಫಾಲೋ ಮಾಡ್ತಾರೆ ಅಂದರೆ ಖುಷಿ ಆಗುತ್ತೆ ನೋಡೋಕ್ಕೆ. ಈಗ ನಾವು ಬಂದ್ವಿ ಕಟ್ ಫ್ಯಾಕ್ಟ್ರಿ ಅಂತ ಒಂದು ಹೇರ್ ಸಲೂನಿಗೆ. ಇದು ಇರೋದು ನಮ್ಮ ಮನೆ ಹತ್ರನೇ. ಇಲ್ಲಿನ ಚೀಪೆಸ್ಟ್ ಸೆಲೂನ್ ಅಂತಲೇ ಹೇಳ್ಬೋದು. ಇದು ಯುನಿಸೆಕ್ಸ್ ಸೆಲೂನ್. ಇಲ್ಲಿ ಬರೀ ಹೇರ್ ಕಟ್ ಮಾತ್ರನೇ ಮಾಡೋದು ಆ್ಯಂಡ್ ಫಿಕ್ಸ್ಡ್ ಪ್ರೈಸ್ 1200 ಯೆನ್ ಹಾಕಿ ರಿಸಿಪ್ಟ್ ತಗೊಂಡು ನಾವು ವೆಯ್ಟ್ ಮಾಡಬೇಕು.
ನಮಗೆ ಹೇಗೆ ಯಾವ ಕಟ್ ಬೇಕು ಅಂತ ಫೋಟೋ ತೋರಿಸಬೇಕು, ಮಾಡ್ತಾರೆ. ಹಾಗೆ ಒಂದು ಕಾರ್ಡ್ ಕೇಳಿದರೆ ಕೊಡ್ತಾರೆ, ಅದರಲ್ಲಿ ಅವರೇ ನೋಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾವು ಆ ಕಾರ್ಡ್ ತಗೊಂಡು ಹೋದರೆ ಸೇಮ್ ಅದೇ ಕಟ್ಟಿಂಗ್ ಮಾಡಿಕೊಡ್ತಾರೆ. ಆ್ಯಂಡ್ ನನಗೆ ಖುಷಿಯಾಗಿದ್ದೇನೆಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಕಾರ್ ಇದೆ, ಅದರಲ್ಲಿ ಕೂರಿಸಿ ಎದುರುಗಡೆ ಟಿ ವಿಲಿ ಕಾರ್ಟೂನ್ ಹಾಕಿ ಹೇರ್ ಕಟ್ ಮಾಡ್ತಾರೆ. ಆ ಮಕ್ಕಳು ಫುಲ್ ಸೈಲೆಂಟಾಗಿ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ. ಎಷ್ಟು ಒಳ್ಳೇದಲ್ವಾ. ಸೊ ನಾವು ಕಟ್ಟಿಂಗ್ ಮುಗಿಸಿ ಮನೆ ಕಡೆ ಹೊರಟ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.